ನೋಡ್ತಿದ್ದೀರಾ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಯಾರ ಕಿತಾಪತಿ ಮಾಡಿದ್ದು? ಈಗಿರೋ ವಿಚಾರನ ನಾನೇ ಬಾಯಿ ಬಿಟ್ರೆ ಎಣ್ಣೆ ಹೊಡ್ಸಿದ್ ಕಾಣ್ತಾ ಆದ್ರೂ ಉಪ್ಪು ಖಾರ ಹರಿಯೋದು ನನಗೇನೆ. ಸುಮ್ಮಿರೋದೇ ಬೆಟ್ರು. ರೀ ಕಾಂತ, ಇದ್ರಿಂದ ನಿಮ್ ಕೈ ವಾಡ ಇದ್ಯಾ? ಯಾಕ್ರಿ, ನಿಮ್ಗೆ ಮಾಡಕ್ ಬೇರೆ ಏನು ಕೆಲಸ ಇರ್ಲಿಲ್ವಾ? ಇಂಥ ಆಪಾದನೆ ಹೊತ್ಕೊಂಡು ನಾನು ಆಚೆಗಡೆ ಓಡಾಡೋದಾದ್ರೂ ಹೇಗೆ ಮೇಡಮ್? ಸಂಬಳ ಕೊಡೋ ಬಾಸ್ಗೆ ಎಣ್ಣೆ ಹೊಡಿಸ್ಬಿಟ್ಟ ಅಂದ್ರೆ ನನ್ನ ಇಮೇಜ್ ಏನಾಗಲ್ಲ ಹೇಳಿ. ಸಾಕು ಸುಮ್ನಿರಿ, ಕಂಡಿದ್ದೀನಿ. ಮೊದ್ಲೇ ಚೋಟೋದ ಇದ್ದೀರಾ, ಹೆಬ್ಬೆರಳಲ್ಲಿ ಒತ್ತಿ ಭೂಮಿ ಒಳಗೆ ಕಳಿಸ್ಬಿಡ್ತೀನಿ. ಹುಡುಗಾಟ ಆಡೋದಕ್ಕೂ ಒಂದ್ ಲಿಮಿಟ್ ಬೇಡವಾ? ಸಾರಿ ಮೇಡಮ್. ಅಂದ್ರೆ ಈ ಕೆಲಸ ಮಾಡಿದ್ದು ನೀವೇ. ಒಳ್ಳೆ ಲೂಸು ಕಂಡ್ರೆ ನೀವು. ಯಾಕ್ರಿ ಕುಡ್ಸಿದ್ರಿ? ಮೇಡಮ್ ಸತ್ಯವಾಗ್ಲು ತಮಾಷೆ ಮಾಡಕ್ಕಾಗ್ಲಿ ಇಲ್ಲ ತಮಾಷೆ ನೋಡಕ್ಕಾಗ್ಲಿ ಕುಡಿಸ್ಲಿಲ್ಲ ಮೇಡಮ್. ಬಾಸು ನನ್ನ ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ಅಪ್ಸೆಟ್ ಆಗಿದ್ರು. ಅವ್ರ ಮೂಡ್ ಸರಿ ಹೋಗ್ಲಿ, ಹ್ಯಾಪಿಯಾಗಿ ಎಂಜಾಯ್ ಮಾಡ್ಲಿ ಅಂತ ಸ್ವಲ್ಪ ಎಣ್ಣೆನ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ ಮೇಡಮ್. ಸತ್ತೇರಿಕೆ, ಬಾಸ್ ತುಂಬಾ ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಲೈಫೇ ಬೇಡ ಅಂತಿದ್ದಾರೆ ಅಂತ ವಿಷಯನೂ ಹಾಕೊಟ್ಬಿಡ್ತೀರಾ? ಬಿಡ್ತು ಅನ್ನಿ ಮೇಡಮ್. ರೀ ಏನ್ರಿ ಬಿಡ್ತು ಅನ್ನೋದು? ಪ್ರಿನ್ಸಿಪಲ್ ಹಿಡ್ಕೊಂಡು ಬದುಕ್ತಿರೋರ್ನ ಕೈಯಾರೆ ಹಾಳು ಮಾಡ್ತಿದ್ದೀರಾ. ಎಲ್ರು ಸಹವಾಸ ದೋಷದಿಂದಾನೆ ಕೆಡೋದು ಅಂತ ಪ್ರೂವ್ ಮಾಡ್ಬಿಟ್ರಲ್ರಿ. ಕಿತಾಪತಿ ಮಾಡೋದು ನೀವು, ಆಮೇಲೆ ಅದನ್ನ ಅನುಭವಿಸೋದು ನಾನು. ನೀವು ಮಾಡಿದ ಎಡ್ವಟ್ಟಿಗೆ ರಾತ್ರಿ ಎಲ್ಲ ಅವನ್ನ ಸಂಭಾಳಿಸೋದಲ್ಲೇ ಕಳ್ದ್ಬಿಟ್ಟಿದೀನಿ. ಕರ್ಮ ಕಾಂಡ, ಬರ್ತಿರೋ ಕೋಪಕ್ಕೆ ನಿಮ್ಮನ್ನ. ಮೇಡಮ್ ಮೇಡಮ್ ಏನೋ ಚಿಕ್ಕ ಹುಡುಗ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ ಹೊಟ್ಟೆಗೆ ಹಾಕೊಂಡ್ಬಿಡಿ ಮೇಡಮ್. ದೇವ್ರಾಣೆ, ಕಾಮಿಡಿ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಬಾಸು ತುಂಬಾ ಫೀಲ್ ಮಾಡ್ಕೊಂಡಿದ್ರು ಅಂತ ಹಾಗೆ ಮಾಡಿದೆ ಅಷ್ಟೇ. ಬುದ್ಧಿ ಇಲ್ದಿರೋರ್ಗೆ ಬುದ್ಧಿ ಹೇಳ್ಬೋದು, ಮುಕ್ರು ಬುದ್ಧಿ ಇರೋರ್ಗೆ ಬುದ್ಧಿ ಹೇಳೋದು ವೇಸ್ಟ್. ನೀವ್ ಹೇಳಿ ಬಾಬಾ, ವೇದಾಂತ್ ಯಾಕೆ ಅಪ್ಸೆಟ್ ಆಗಿದ್ದ? ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನ್ ನಡೀತು? ಏಯ್, ನಿನ್ನ ಈಗಲೇ ತಗೊಂಡೋಗಿ ತಿನ್ಕಣೆ. ಏಯ್, ತೆಗ್ಯ ಕೈ. ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ವೇದಾಂತ್ಗೆ ಹೋಗ್ಲೇ ಬೇಡ ಅಂತ ಹೇಳ್ಬಿಡ್ತಿದ್ದೆ. ಹಾಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾವಲ್ಲಿ ಪಾರ್ಟಿನೇ ಇಡ್ತಾ ಇರ್ಲಿಲ್ಲ. ಬಾಬಾ, ಅವ್ನ್ ಏನ್ ರೋದನೆ ಅನ್ಭವಿಸಿದ್ನೋ ಗೊತ್ತಿಲ್ಲ, ಆದ್ರೆ ರಾತ್ರಿ ಎಲ್ಲ ನೀನ್ ನನ್ ಬಿಟ್ಟು ಹೋಗಲ್ಲ ತಾನೆ, ನೀನ್ ನನ್ ಜೊತೆಗೆ ಇರ್ತೀಯ ಅಲ್ವಾ ಅಂತ ಪದೇ ಪದೇ ಹೇಳ್ತಿದ್ದ. ಅವ್ನ್ ಯಾಕೆ ಹಂಗ್ ಮಾತಾಡ್ದ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಬಾಬಾ. ಹೌದಾ? ಹಾಗಲ್ಲ ಅನ್ನ. ಸುಳ್ಳು ಹೇಳಕ್ ನಂಗೇನ್ ಹುಚ್ಚ? ಪಾಟೀಲ್ ಮತ್ತೆ ನನ್ನದ್ರು ಎಡ್ವಟ್ ಆಯ್ತಾ? ಎಡವಟ್ಟೇನು ಆಗಿಲ್ಲ ರೌಡಿನದ್ನಿ. ಬಟ್ ನಾವ್ ಮಾಡಿದ ಬಿಲ್ ನ ಬೇರೆ ಯಾವ್ದೋ ಹುಡುಗಿ ಪೇ ಮಾಡಿ ಹೊಟ್ಟೋದ್ಲು. ಏನ ಹುಡ್ಗಿ ಕೊಟ್ಲಾ? ಯಾರು ಯಾರು ಅಂತ ನನ್ಗೂ ಗೊತ್ತಿಲ್ಲ. ಬಿಲ್ ಕೊಟ್ಲು ಅಂತೀರಾ, ಗೊತ್ತಿಲ್ಲ ಅಂತೀರಾ? ಏನ್ ನಡೀತು ಬಾಬಾ ಅಲ್ಲಿ? ಮೇಡಮ್, ಬಾಸ್ ಬಂದ್ರು. ನೀವು ನಮ್ಮನ್ನ ಕಟ್ಕಟೆಯಲ್ಲಿ ನಿಲ್ಸಿ ಕ್ರಾಸ್ ಕ್ವಶನ್ ಮಾಡೋ ಬದಲು ಸೀದಾ ಬಾಸ್ ಹತ್ರನೇ ಡೀಟೇಲ್ ರಿಪೋರ್ಟ್ ತಗೊಳ್ಳೋದು ಒಳ್ಳೇದನ್ಸುತ್ತೆ. ಅದನ್ನೇನ್ ಹೇಳ್ಬೇಕಾಗಿಲ್ಲ, ನನಗ್ ಗೊತ್ತು. ವಿಕ್ಕಿ ಬಾಸ್, ಬೀಸೋ ದೊಣ್ಣೆ ತಪ್ಪು, ಆದ್ರೆ ಅದೇ ದೊಣ್ಣೆ ಬಾಸ್ ಕಡೆಯಿಂದ ವಾಪಸ್ ರಿವರ್ಸ್ ಬಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿ.
ಓ ವೇದಾಂತ್ ರೆಡಿನಾ? ರೆಡಿ. ಪಾಪ ಕಣೋ ಅಣ್ಣ, ಅವನಿನ್ನೂ ಮಲಗಿದಾನೆ. ಮಲ್ಗೆ ಇರ್ಲಿ, ಅವನಿದ್ರೆ ನಾವು ಅನ್ಕೊಂಡ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಅದೇ ಮತ್ತೆ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನೆನಪಲ್ಲಿರೋದು ಬುದ್ಧಿ ಬರೋದು. ನಾನ್ ಮಾಡ್ತಿದ್ರೆ ನೀನ್ ಸುಮ್ನಿರ್ತಿದ್ಯಾ? ಇಲ್ಲ, 1 ವರ್ಷ ಆಚೆ ಮಲಗಿಸ್ತಾರೆ. ಈಗ ಮಾಡಿದ್ರೆ ನೀನ್ ಯಾವತ್ತೂ ಮರೆಯೋದಿಲ್ಲ. ಬನ್ನಿ. ಅಪ್ಪ, ಅಮ್ಮ, ಅಜ್ಜಿ, ನಾವಿದ್ ಹೋಗಿ ಬರ್ತೀವಿ. ಸರಿ, ಹೊರಡೋಣ ಬಾ. ಹೋಗಿ ಬರ್ತೀವಿ. ಹ್ಯಾಪಿ ಯುಗಾದಿ. ಹೋಗೋಣವಾ? ಕೇಳ್ತಿರಲ್ಲ ಅದಕ್ಕೆ ಇನ್ನೊಂದ್ 2 ನಿಮಿಷ ಇಲ್ಲೇ ಇದ್ರು ನಮ್ಮಮ್ಮ ನಿಮ್ಮನ್ನು ಸೆತ್ಕೊಂಡು ಹಬ್ಬ ಮಾಡ್ಬಿಡ್ತಾಳೆ. ಹೌದಾ? ಯಾಕೆ? ಮತ್ತೆ ಇನ್ನೇನಣ್ಣ, ಇವತ್ತು ಹಬ್ಬ ಇಟ್ಕೊಂಡು ಯಾಕೆ ಆಚೆ ಹೊರಟಿದ್ದೀರಾ ಅಂತ ಆಗ್ಲೇ ನಕರ ಶುರು ಆಗೋಗಿತ್ತು. ಆದ್ರೆ ನಾನು ಹಠ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಲಾಕ್ ಮಾಡುವಂತೂ ಗ್ಯಾರಂಟಿ. ತಗೊಳ್ಳಿ ಬೇವು ಬೆಲ್ಲ. ಥ್ಯಾಂಕ್ ಯು. ನಿನ್ಗೆ ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಆರೋಗ್ಯ ಸರಿ ಇಲ್ಲ. ಯಾಕಷ್ಟೊಂದು ಕಹಿ ಇದೆಯಾ? ನನ್ ಮನೇಲಿ ತಿನ್ನಲ್ಲ. ನಿಮ್ಮಮ್ಮ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಬೇಬ್ನ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ಯಾಕೋ ಅತಿ ಆಯ್ತು. ನಮ್ಮಮ್ಮನ ತುಂಬಾ ಆಡ್ಕೋಬೇಡ, ನನಗೆ ಕೋಪ ಬರುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಹಾಗ್ಬಾ ದಾರಿಗೆ. ಆದ್ರೆ ಕಹಿ ಸ್ವಲ್ಪ ಜಾಸ್ತಿನೇ ಇತ್ತು. ಅಷ್ಟೇ ತಾನೇ, ಸ್ವೀಟ್ ಆಗಿ ನಾನಿದ್ದೀನಲ್ಲ. ನನ್ ನೋಡಿ ತಿನ್ನಿ, ಕಹಿನೇ ಗೊತ್ತಾಗಲ್ಲ. ಸಾಕ್ ಮಾಡಿ ನಿಮ್ಮ ಆಟ. ಜಾಸ್ತಿ ಸ್ವೀಟ್ ಆದ್ರೆ ಅಣ್ಣಂಗೆ ಶುಗರ್ ಬರುತ್ತೆ. ನಿಮ್ ಈ ಸಂಭ್ರಮ ಸಡಗರ ಎಲ್ಲ ಎಷ್ಟು ಬೇಗ ಮುಗೀತು ಅಷ್ಟು ಬೇಗ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ಬೋದು. ಸರಿ ಅಣ್ಣ. ಹೌದು, ವಿಕ್ಕಿ ಬಾಬಾ ಇಲ್ಲಿ ಕಾಣ್ತಿಲ್ಲ. ಅವನು ಮೇಲಿದ್ದಾನೆ. ಮೇಲಿದಾರ ಅಂದ್ರೆ? ಎಲ್ಲರಿಗಿಂತ ಮೇಲಿದ್ದಾನೆ. ಕಾರ್ ಟಾಪ್ ನೋಡು. ಆದ್ಯ ಏನಿದು ವಿಕ್ಕಿನ ಕಳ್ಕಟ್ಟಿದ್ದೀರಾ? ಅದು ಅವ್ನು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಪನಿಷ್ಮೆಂಟ್. ಪಾಪ ಅಣ್ಣ, ಸಾಕು ಪನಿಷ್ಮೆಂಟ್, ಕೆಳಗಿಳಿಸಿ. ಅವ್ನು ಏನು ಆಗಲ್ಲ, ನೀವಿಬ್ರು ಬನ್ನಿ ಕೂತ್ಕೊಳ್ಳಿ. ಧ್ರುವ, ನಿನ್ ಕೈಯಲ್ಲಿ ಏನಿದೆ? ಆಚೆಲ್ಲೂ ತಿನ್ಬಾರ್ದು ಅಂತ ಅಮ್ಮ ತಿಂಡಿ ಕೊಟ್ಟಿದ್ದಾರೆ. ಓ, ಇವತ್ತು ನಿಮ್ಮ ಅಮ್ಮನ ಕೈ ರುಚಿ ತಿನ್ನೋ ಭಾಗ್ಯ ನನಗಿದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು, ಕಾಂತ ಬಂದಿಲ್ವಾ? ಅವರನ್ನ ಮುಂಚೆನೆ ಫಾರ್ಮ್ ಹೌಸ್ ಕಳ್ಸಿದೀವಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ. ಸರಿ, ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ ಬಾ. ವಿಕ್ಕಿ ಬಾವನ ಮಲ್ಗಿದ ಜಾಗದಿಂದ ಎತ್ತಾಕೊಂಡ್ ಬಂದು ಕಾರ್ ಮೇಲೆ ಮಲಗಿಸಿ ಅವ್ರ ಕೈ ಕಾಲನ್ನ ಕಟ್ಟಾಕಿ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಅವ್ರಿಗೆ ಎಚ್ಚರ ಆಗಿಲ್ಲ. ಅಂದ್ರೆ
ಅವ್ರಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀರಾ ಹೇಗೆ? ಅಯ್ಯೋ ಅಮ್ಮೋ, ಅವನಾಗವನೇ ಹೇಳೋವರೆಗೂ ಅವ್ನ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅವ್ನ ಹೆಸರು ಆಗಲ್ಲ. ಅಷ್ಟು ದೊಡ್ಡ ಕುಂಕರ್ಣ ಅವನು. ನಡ್ರಿ ಹೋಗೋಣ. ಆಲ್ ದಿ ಬೆಸ್ಟ್. ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ. ನಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ಗೊತ್ತಾದ್ರೆ ನಿಮ್ಗೆ ಯಾರು ಸುಮ್ಮನೆ ಬಿಡಲ್ಲ. ನಿಲ್ಸ್ರ ಕಾರು. ಯಾವ ಇಷ್ಟು ಟೈಟ್ ಆಗಿ ಕಟ್ಟ ಇರೋದ್ಲೆ. ಕಾರ್ತಿಕ್, ಇದನ್ನೆಲ್ಲ ನಾವೇ ಮಾಡಿರೋದು ಅಂತ ಅವನು ಖಂಡಿತವಾಗ್ಲೂ ಗೊತ್ತಿಲ್ಲ. ಇದನ್ನ ನಾವೇ ಮಾಡಿರೋದು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ನು ಮಾಡಿರೋ ತಪ್ಪ ಅವ್ನಿಗೆ ಅರ್ವಾಗೋದು. ಮೇಲ್ಗಡೆ ಹೋಗಿ ಒಂದು ನಾಯಿ ಹೇಳ್ಬಿಡಿ. ನೀವೇ ಬೆಳಿಗ್ಗೆ ಎದ್ದ ತಕ್ಷಣ ಡೀಲಿಗೆ ರೆಡಿ ಅಂತ ನೀವೇ ತಾನೇ ಹೇಳಿದ್ದು. ನೀವೇ ತಾನೇ ಹೋಗಿ ಕಟ್ಟಾಕಿದ್ದು. ಈಗ ನೀವೇ ಹೋಗಿ ಮಾತಾಡಿ. ಹಿಟ್ಟು ಮಿಕ್ಸ್ ಮಾಡೋದು ನಾನೇ, ಚಪಾತಿ ಒತ್ತೋದು ನಾನೇ, ಬೇಯಿಸೋದು ನಾನೇ, ಆದ್ರೆ ತಿನ್ನೋದು ಮಾತ್ರ ಇವ್ರು. ಕರ್ಮಗುರು. ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ, ಓಹೋ, ಯಜಮಾನರು ತುಂಬಾ ಟಾಪ್ ಅಲ್ಲಿ ಇದ್ದೀರಾ. ಗುಡ್ ಮಾರ್ನಿಂಗ್. ಬಾವಾ ನೀವಾ? ನಾನು ಒಬ್ನೇ ಅಲ್ಲ, ಇಡೀ ಗ್ಯಾಂಗೇ ಇದೆ. ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ? ಸ್ವಲ್ಪ ಧೂಳು ಪೊಲ್ಯೂಷನ್ ಜಾಸ್ತಿ ಅನ್ಸುತ್ತಲ್ವಾ? ದುಶ್ಮನ್ ಕಾಯ್ ಅಂದ್ರೆ ನನ್ ಪಕ್ಕದಲ್ಲೇ ಅನ್ನಂಗಾಯ್ತು. ಯಾರ್ ಕೆಲ್ಸ ಇದು? ಆಕ್ಚುಲಿ ಪ್ಲಾನ್ ಯಾರು ಗೊತ್ತಾ? ನಿಮ್ಮ ಅಣ್ಣ ಅಗ್ರಜಂದು. ಅಗ್ರಜ ಬಾವಾ. ಚೆಲ್ಲು ತುಂಬ ಸುಮ್ಮನಿರ್ತೀರಾ? ಪಾಪ ಅಲ್ಲಿ ಬಾವಂಗ್ ಪ್ರಾಣ ಸಂಕಟ. ನಿಮ್ಗೆಲ್ರಿಗೂ ಚಲಾಟನಾ? ಅವ್ರ ಪಾಪದವ್ರು ಅಂತ ಹೀಗ್ ಮಾಡ್ತಿದ್ದೀರಾ. ಅದೇ ನನ್ನಂತವ್ರಿಗೆ ಮಾಡಿದಿದ್ರೆ ಜನ್ಮ ಜಾಲಾಡ್ಬಿಡ್ತಿದ್ದೆ. ವೇದಾಂತ್ ಕಾರ್ ನಿಲ್ಸು. ಬಾವನ್ನ ಕೆಳಗಿಳಿಸಿ ಅವ್ರನ್ನ ಕಾರ್ ಒಳಗಡೆ ನಾನೇ ಕೂರಿಸ್ತೀನಿ. ಹೌದು, ಪಾಪ ವ್ಯಕ್ತಿ. ಅವ್ನು ನಮ್ ಜೊತೆ ಎಂಜಾಯ್ ಮಾಡ್ಲಿ. ಕೆಳಗಿಳಿಸಿ. ಇವತ್ತು ಎಂಜಾಯ್ ಮಾಡ್ತಿರೋದು ಅವ್ನ ವಿಷಯಕ್ಕೆ. ಅದು ಅವನಿಗೂ ಗೊತ್ತಾಗ್ಬೇಕಾನೆ. ಇನ್ನು ಸ್ವಲ್ಪ ದೂರ ಆಸೆ ಮಾಡಿರೋ ತಿಂಡಿ ತಿನ್ನೋದಕ್ಕೆ ನಿಲ್ಲಿಸ್ತಾರೆ. ಅಲ್ಲಿವರೆಗೂ ಮೇಲೆ ಇದೆ. ದಯವಿಟ್ಟು ಕೆಳಗಿಳಿಸಿ ನನ್ನ. ಬಿಸಿಲು ಬೇರೆ ಕಬಾಬ್ ಆಗ್ತಾ ಇದೀನಿ. ಆಮೇಲೆ ಟ್ಯಾನ್ ಆಗ್ಬಿಟ್ರೆ ಎಂಟಿ ಇಷ್ಟ ಪಡಲ್ಲ ನನ್ನ. ದಯವಿಟ್ಟು ಇಳಿಸು ಅಗ್ರಜ, ಇಳಿಸು. ಪೇಪರ್ ಯಾಕೆ ಕಿತ್ಕೊಂಡೆ ಪ್ರೀ? ಪೊಲಿಟಿಕ್ಸ್ನಲ್ಲಿ ಏನೇನೋ ವಿಶೇಷ ನಡೀತಾ ಇದೆ. 5 ನಿಮಿಷ ಓದ್ಬಿಡ್ತೀನಿ, ಆಮೇಲೆ ಮೆಸ್ಕೋಣ. ನಾನು ಟಿವಿನಲ್ಲಿ ವಾರ್ತೆ ನೋಡ್ತೀನಿ. ಅದರಲ್ಲಿ ಏನು ವಿಶೇಷ ಇಲ್ಲ, ಎಲ್ಲ ಬರೀ ವಿಚಿತ್ರನೇ. ನೋಡಿ, ನಮಗೆ 4 ಜನ ಹೆಣ್ಮಕ್ಳು, ಅದ್ರಲ್ಲಿ ಒಬ್ಳಿಗೆ ಮದುವೆ ಆಗಿರೋದು. ಇನ್ನು 3 ಜನ ಬಾಕಿ ಇದ್ದಾರೆ. ನೀವು ಪೇಪರ್ ಓದ್ತಾ ಕೂತ್ಕೊಂಬಿಡಿ, ಕೆಲಸ ಆಗುತ್ತಾ? ನಾವು ರಾಜಕಾರಣಿಗಳಿಗೆ 5 ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀವಿ. ನಮ್ಮನೆ ಕೆಲಸ ನೋಡ್ಕೊಳಕ್ಕಲ್ಲ, ಅವ್ರಿಗೆ ಮುಖ್ಯವಾದ ಕೆಲಸ ಬೇರೆ ಇರುತ್ತೆ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು, ಗೊತ್ತಾಯ್ತಾ? ಯೋಚನೆ ಮಾಡಬೇಡ ಪರಿ, ಎಲ್ಲದಕ್ಕೂ ದೇವ್ರು ಒಂದು ದಾರಿ ತೋರಿಸಿರ್ತಾನೆ. ಹೌದು, ದಾರಿ ತೋರಿಸ್ತಾನೆ ನಿಜ. ಹಾಗಂತ ಕೂತ್ ಜಾಗದಲ್ಲೇ ಎಲ್ಲ ಮಾಡ್ಕೊಡೋದಿಲ್ಲ. ಆ ದಾರಿ ಯಾವುದು ಅಂತ ಹುಡುಕ್ಬೇಕು. ಒಬ್ಳದ್ ಮದ್ವೆ ಆಗೋಗಿದೆ, ಇನ್ನೊಬ್ಳದ್ ಇನ್ನೇನಾಗುತ್ತೆ, ಆಮೇಲೆ ಉಳಿದಿರೋರು ಇಬ್ರೆ. ಯಾವ್ದಕ್ಕೂ ಲೆಕ್ಕ ತಪ್ಪಾರ್ದಪ್ಪ. ಇಬ್ರು ಮದ್ವೆ ಮಾಡ್ದವನ್ಗೆ ಇನ್ನಿಬ್ರು ಮದ್ವೆ ಮಾಡೋದಕ್ಕಾಗೋದಿಲ್ವಾ? ಹೌದು ಹೌದು, ಗಟ್ಟಿ ಬೇಡ ಮೊಳಗ್ಸೋದು ಅಷ್ಟು ಸುಲಭ ಅನ್ಕೋಬೇಡಿ. ಹಣೆ ಬರಹ ಬರೆಯೋನೊಬ್ಬನಾದ್ರೆ ಹೆಣ್ಣೆತ್ತವ್ರ ಪಾಲ್ಗೆ ಅದನ್ನ ತಿದ್ದವನು ಬೇರೆಯವನೇ ಇರ್ತಾನೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಈ ಮದ್ವೆ ಗೊತ್ತಾಗಿರೋ ಹುಡುಗಿ ಬಾವಿ ಅಳಿಯನ್ ಜೊತೆ ಊರೆಲ್ಲ ಸುತ್ತಾಡ್ಕೊಂಡಿದ್ದಾಳೆ. ನೀವು ಏನು ಹಾಗೆ ಇಲ್ಲ ಅನ್ನೋ ತರ ಪೇಪರ್ ಓದ್ತಾ ಕೂತಿದ್ದೀರಾ. ಇದೊಳ್ಳೆ ಕತೆ ಆಯ್ತಲ್ಲ. ನೀನೇ ತಾನೇ ಅವ್ರಿಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು, ಈಗ ನಂತಲ್ಲೇ ಕಟ್ತಾ ಇದೆಯಲ್ಲ, ಇದ್ಯಾವ ನ್ಯಾಯ? ನೆನ್ನೆ ನೀನ್ ಬೇಡ ಅಂದಿದ್ರೆ ನಾನು ಅವ್ರಿಗೆ ಬೇಡ ಅಂತಾನೆ ಹೇಳ್ತಿದ್ದೆ. ಅಯ್ಯೋ ಹೌದು ರೀ, ನಾನೇ ಒಪ್ಪಿಗೆ ಕೊಟ್ಟಿದ್ದು, ಆದ್ರೆ ಅದಕ್ಕೆ ಬೇರೆನೆ ಕಾರಣ ಇದೆ. ವೇದಾಂತ್ ಒಂದಿನಕ್ಕೋಸ್ಕರ ಸಾರ್ಥಕ, ಆರ್ತಿ, ವಿಕ್ಕಿ ಆದಿನ ಜೊತೆ ಹೊರಗಡೆ ಹೋಗ್ತೀನಿ ಅಂದಾಗ ನಾನು ಬೇಡ ಅನ್ನಕ್ಕಾಗತ್ತಾ? ಈಗ ತಾನೇ ಮದುವೆಗೆ ಒಪ್ಕೊಂಡಿದ್ದೀನಿ, ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದ್ರೆ ವೇದಾಂತ್ ಏನು ಅನ್ಕೋತಾನೋ ಏನೋ ಅಂತ ಒಪ್ಕೊಂಡೆ ಅಷ್ಟೆ. ಈಗ ನಾನು ಒಪ್ಪಿಗೆ ಕೊಟ್ಟಿದ್ದೆ ತಪ್ಪು ಅನ್ನೋ ಥರ ಮಾತಾಡಬೇಡಿ. ನಾನಾ? ಹೌದು ರೀ, ನೀವೇ. ಅಮ್ಮುಗೆ ವೇದಾಂತ್ಗೆ
ಒಂದು ಮದುವೆ ನಿಶ್ಚಿತಾರ್ಥದ ಡೇಟು ಅಂತ ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಅವ್ರು ಎಲ್ಲಿ ಓಡಾಡಿದ್ರು ತಪ್ಪಾಗಲ್ಲ, ಆಗ ಏನು ಸಮಸ್ಯೆ ಇರಲ್ಲ. ಆದಷ್ಟು ಬೇಗ ನಿಶ್ಚಿತಾರ್ಥದ ಡೇಟ್ನ ಗೊತ್ತು ಮಾಡಿ, ಮದುವೆ ದಿನಾನು ಗೊತ್ತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಆಯ್ತು ಪರಿ, ಮೊದಲು ಅವರು ಅಲ್ಲಿಂದ ವಾಪಸ್ ಬರಲಿ, ಆಮೇಲೆ ಬೀಗರ ಮನೆಗೆ ಹೋಗಿ ನಿಶ್ಚಿತಾರ್ಥದ ಮಾತುಕತೆ ಮಾಡೋಣ, ಸರಿನಾ? ಸರಿ, ಒಂದು ಸ್ವಲ್ಪ ತರಕಾರಿ ಇದೆ, ನಾನು ಎತ್ತಿಟ್ಕೊಳ್ತೀನಿ, ಮೆಸೇಜ್ ಕೊಡೋಣ. ಆಲ್ರೆಡಿ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಹೀಗೆ ಒಬ್ಬೊಬ್ಳೆ ಆಚೆ ಕಡೆ ಹೋದಾಗ ಏನಾದ್ರು ಆದ್ರೆ ಉಸಿರು ನಿಂತ್ರೆ ಸಾವ್ ತಾನೇ ಬರೋದು. ಬರ್ಲಿ ಬಿಡು, ಆ ಸಾವ್ ಹೇಗಿರುತ್ತೆ ಅಂತ ಹತ್ರದಿಂದಾನೇ ನೋಡ್ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಸ್ವರ್ಗದ ಕಾಲಿಂಗ್ ಬೆಲ್ಲೆ ಪ್ರೆಸ್ ಮಾಡಿ ಮತ್ತೆ ಬಂದಿದ್ದೀನಿ. ನನಗ್ ವೇದ್ ಬೇಕು ಅಷ್ಟೇ. ಕಮಾನ್ ಅಹಲ್ಯ, ಈಗ ತಾನೇ ಹುಷಾರಾಗಿದ್ಯಾ ನೀನು, ಮತ್ತೆ ನಿನ್ನ ಹಳೆ ಉಚ್ಚಾಟನೆಲ್ಲ ಶುರು ಮಾಡ್ಬೇಡ. ಹೇಗಾದ್ರೂ ಮಾಡಿ ವೇದ್ನ ಪಡ್ಕೊಳ್ಳೇಬೇಕು ಅನ್ನೋ ದುರಾಸೆ ನನಗಿಲ್ಲ ಬ್ರೋ. ಆದ್ರೆ ಏನೇ ಆದ್ರೂ ವೇದ್ನ ನಾನ್ ಪಡ್ಕೊಳ್ಳೇಬೇಕು ಅನ್ನೋ ಆಸೆ ನನಗಿದೆ ಅಷ್ಟೇ. ಯಾಕೆ ಹೇಳು, ಹಿ ಇಸ್ ಮೈನ್. ನಂದು ಹಾಯ್ ಬಾಯ್ ಪ್ರೀತಿನೂ ಅಲ್ಲ, 3 ದಿನಕ್ಕೆ ಮುಗ್ದು ಹೋಗೋ ಟೈಮ್ ಪಾಸ್ ಲವ್ ಕೂಡ ಅಲ್ಲ. ದಟ್ಸ್ ಓಕೆ, ನಂಗೆ ಅದೆಲ್ಲ ಅರ್ಥ ಆಗುತ್ತೆ. ತುಂಬಾ ಸ್ಟ್ರೆಸ್ ಮಾಡ್ಕೋತಿದ್ಯಾ ನೀನು. ಅಹಲ್ಯ, ನಿಂಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಕೂಡ ನಂಗೆ ಇಷ್ಟ ಇಲ್ಲ. ಜೀವಂತ ಹೆಣ ಆಗಿ ನಾನ್ 2 ವರ್ಷ ಕೂತಲ್ಲೇ ಕೂತಿದ್ದೆ ಬ್ರೋ. ಲವ್ ಅಲ್ಲಿ ಯಾರು ಅಷ್ಟೊಂದು ಟೈಮ್ ನ ವೇಸ್ಟ್ ಮಾಡಲ್ಲ. ಲಕಿಲಿ ವೇದಾಂತಿ ಇನ್ನೂ ಮದ್ವೆ ಆಗಿಲ್ಲ. ಇದು ನನ್ನ ಸೆಕೆಂಡ್ ಇನ್ನಿಂಗ್ಸ್. ನಾನಿಲ್ಲಿ ತುಂಬಾ ದೊಡ್ಡದಾಗಿ ಸ್ಕೋರ್ ಮಾಡ್ಬೇಕು. ನೀನ್ ಸುಮ್ನೆ ಕೂತಿರು ಅಂತ ಹೇಳ್ತಾ ಇಲ್ಲ, ನಿನ್ನ ಒಬ್ಬಳನ್ನೇ ಹೊರಗಡೆ ಕಳ್ಸಕ್ ನನಗ್ ಭಯ ಆಗತ್ತೆ. ಹೇಳಿದ್ರೆ ನಾನು ಜೊತೆಲಿ ಬರ್ತಾ ಇದ್ನಲ್ವಾ. ನಿನ್ ಭಯನ ನನ್ ಮೇಲೆ ಹೇರ್ಬೇಡ. ಭಯ ಪಡೋರು ಬಾಗಲ್ ಒಳಗಡೆನೇ ಇರ್ತಾರೆ. ಅದೇ ಧೈರ್ಯ ಇರೋರು ಬಾರ್ಡರ್ ನಲ್ಲಿ ನಿಂತ್ಕೊಂಡು ಬಾವುಟ ಆರಿಸ್ತಾರೆ. ವೇದಾಂತ್ ನಿಂಗ್ ಸಿಗ್ತಾನೆ ಅಹಲ್ಯ, ಆದ್ರೆ ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದ್ಮೇಲೆ ನೋಡ್ಕೊಳ್ಳೋಣ. ಎಷ್ಟೇ ಆದ್ರೂ ಈಗ ಆಗಿರೋದಕ್ಕಿಂತ ಹೆಚ್ಚೇನಾಗಲ್ಲ. ಅದಕ್ಕಿಂತ ಕಮ್ಮಿ ಏನಾದ್ರು ಆದ್ರೆ ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಸರಿ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಾರಿ ಬ್ರೋ, ಕೆಲವೊಂದು ಮಿಷನ್ ನ ಸೀಕ್ರೆಟ್ ಆಗೇ ಮಾಡ್ಬೇಕಾಗತ್ತೆ. ಪ್ರೋಟೋಕಾಲ್ ಪ್ರಕಾರ ಅಂತದನ್ನ ಸ್ವಂತ ಅಣ್ಣಂಗೂ ಹೇಳೋದು ತಪ್ಪಾಗತ್ತೆ. ತುಂಬಾ ಕೇರ್ ಮಾಡ್ತಾ ಇದ್ಯಾ, ಖುಷಿ ಆಯ್ತು. ಮನೆಗ್ ಬಂದ್ಮೇಲೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ಸಿ ಯು. ಅಹಲ್ಯ, ಸರಿ ಮಾಡಕ್ ಚಾನ್ಸೇ ಇಲ್ಲ. ಗೌರಿ, ಗೌರಿ, ಅವ್ನ್ ಯಾಕೆ ಆಚೆ ಕಡೆ ಬಿಟ್ರಿ? ಒಬ್ಬೊಬ್ಬನೇ ಬಿಡ್ಬೇಡಿ ಅಂತ ಹೇಳಿದೆ ಅಲ್ವಾ? ನಾನು ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ ಸರ್. ವೇದಾಂತ್, ನನ್ನ ತಂಗಿ ಪರಿಸ್ಥಿತಿಗೆ ನೀನೇ ಕಾರಣ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅನುಭವಿಸ್ತಾ ಇರೋದಕ್ಕಿಂತ ದೊಡ್ಡ ನರಕನೇ ಅನುಭವಿಸ್ಯ ನೀನು. ಬಾವ, ನಿನ್ಗೆ ಯಾವ್ದಾದ್ರು ದೊಡ್ಡ ಪ್ರಶಸ್ತಿನೇ ಕೊಡ್ಬೇಕು ಬಾವ. ಇದಾಕಪ್ಪ? ಇನ್ನೇನ್ ಬಾವ, ಹೋಗಿ ಹೋಗಿ ಆ ಬುಳ್ಳನ್ ಮೊದ್ಲು ಕಳ್ಸಿದಿರಲ್ಲ, ನಿಮ್ಮಿ ಬುದ್ಧಿವಂತಿಕೆಗೆ ಏನಾದ್ರೂ ಅವಾರ್ಡ್ ಕೊಡದಿದ್ರೆ ಹೇಗೆ? ನಾವು ಕಳ್ಸಿದಲ್ಲಪ್ಪ, ನಿಮ್ಮ ಅಗ್ರಜ. ಓ, ಅಗ್ರಜನಾ? ಹಾಗಿದ್ರೆ ಓಕೆ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಮಾಡಿದ್ರೆ ತಪ್ಪು, ನಿಮ್ಮ ಅಣ್ಣ ಮಾಡಿದ್ರೆ ಸರಿನಾ? ನಿಮ್ ತರ ಅಣ್ಣ ಟ್ಯೂಬ್ಲೈಟ್ ಅಲ್ಲ. ಅದೇ ಏನಾರ ಹೇಳಿದ್ಯಾ? ಹಾ, ನೀವ್ ಯಾವ ಆಂಗಲ್ ಇಂದನೂ ತಪ್ಪು ಮಾಡೋ ಜನನೇ ಅಲ್ಲ ಅಂದೆ. ಹಲೋ ಮಿಸ್ಟರ್ ಅಪ್ಪಣ್ಣ, ಎಲ್ರು ನಗ್ತಾ ಇದ್ದಾರೆ.
ನೀನ್ ಯಾಕೆ ಹಳೆ ವೇದಾಂತ್ ಮೈ ಮೇಲೆ ಬಂದೋರ್ ತರ ಕಳ್ದೋಗಿದ್ಯಾ? ಅಪ್ಪ ತಂದೆ ಮಾತಾಡ್ತಿದ್ ನಾನು. ಅದ್ ನಿನಗ್ ಕೇಳ್ಸಿಲ್ಲ ಅಂತ ಅಣ್ಣ ನಿನ್ನ ವಾಪಸ್ ಈ ಲೋಕಕ್ಕೆ ಕರ್ಕೊಂಡ್ ಬಂದಿದ್ದು. ಎಲ್ ಕಳ್ದೋಗಿದ್ರಿ? ಅದು ನಾನು ಜಸ್ಟ್ ಡ್ರೈವಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಷ್ಟೇ. ಬೇವು ಬೆಲ್ಲ ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಬೇವು ಬೆಲ್ಲ ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆಯಾಯ್ತು, ಬೇವು ಬೆಲ್ಲ ಮನದ ತುಂಬ ಹರ್ಷದ ಹೂರಣ ಆಹಾ ಮೂಡಿತು. ಬೇವು ಬೆಲ್ಲ ಅದನ್ ಗೊತ್ತು, ಮುಂದೆ ಕೊಡಿ. ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಹಳೆಯ ಕೊಳೆಯ ತೊಳೆಯ ಬೇವು ರಂಗಿನ ಯುಗಾದಿ. ಬೇವು ಬೆಲ್ಲ ನನ್ನ ಹತ್ರ ಅದನ್ನ ಹೇಳ್ಬಿಡ್ರಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ. ಬೇವುಗಳ ತೋಳಿ. ಯುಗಾದಿ ನಮಗೆ ಬಹಳ ವಿಶೇಷವಾದ ದಿನ. ಇದು ಹೊಸ ವರ್ಷದ ಪ್ರಾರಂಭ. ಈ ಹಬ್ಬಕ್ಕೆ ಬೇವು ಬೆಲ್ಲನೇ ವಿಶೇಷ. ನಮ್ಮ ಜೀವನದಲ್ಲಿ ಕಹಿ ಕ್ಷಣಗಳು ಬರ್ತಾನೆ ಇರ್ತವೆ. ಏನು ಆಗ್ಬಾರ್ದಾಗಿತ್ತೋ ಅದೇ ಆಗೋಯ್ತು. ನಾನೇನ್ ಪಡ್ಕೊಳ್ಬೇಕಿತ್ತೋ ಅದನ್ನೇ ಕಳ್ಕೊಂಡ್ಬಿಟ್ಟೆ. ನನ್ನ ಜೀವನದಲ್ಲಿ ದೊಡ್ಡ ಕಹಿ ಘಟನೆ ಬಂದ್ಬಿಟ್ಟಿದೆ ಅಣ್ಣ. ಎಷ್ಟೇ ಕಹಿ ಘಟನೆಗಳು ಬಂದ್ರು ಅದನ್ನ ಮರೆಸೋದಕ್ಕೆ ಸಿಹಿ ಘಟನೆಗಳು ಬಂದೇ ಬರುತ್ತೆ. ಇವಳನ್ನ ಮದುವೆ ಮಾಡ್ಕೊ. ಎಂದು ಸರಿಯಾದ ಜೋಡಿ. ನನಗೆ ಸುಳ್ಳೆ ಪುಳ್ಳೆ ಅಂತ ಹುಡುಗ ಸಿಗ್ತಾನೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗೀಗ ಯಾವ ಕಹಿ ಘಟನೆ ಕೂಡ ನೆನ್ಪು ಬರ್ತಿಲ್ಲ. ಯಾಕೆ ಅಂದ್ರೆ ಅದೆಲ್ಲ ಮರ್ಸೋದಕ್ಕೆ ನೀನ್ ನನ್ನ ಜೊತೆಗಿದ್ಯಾ. ನಾನು ಮತ್ತೆ ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಣ್ಣ. ಆದರೆ ಇವತ್ತು ನಿನ್ನ ಜೊತೆನೆ ಸೇರಿ ಹಬ್ಬ ಮಾಡ್ತಾ ಇದ್ದೀನಿ. ಇದಕ್ಕಿಂತ ನೇನು ಬೇಡ. ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕನ್ನೋದೇ ಈ ಹಬ್ಬದ ಉದ್ದೇಶ. ಇನ್ನು ಮುಂದೆ ಕೂಡ ನಾವು ಇದೇ ರೀತಿ ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಇನ್ನಷ್ಟು ಜೋರಾಗಿ ಆಚರಿಸೋಣ. ಹೌದೌದು, ಹಬ್ಬಕ್ಕೆ ಹಬ್ಬ ಮಾಡ್ಬಿಡೋದೆ. ನೀವೆಲ್ಲ ಹೆಂಗೋ ತಿಂದ್ಬಿಟ್ರಿ, ನಾನಿದ್ದೀನಿ ಹೆಂಗ್ ತಿನ್ಲಿ? ತುಂಬಾ ಕಹಿ ಇರುತ್ತಲ್ಲ, ಒಂದು ಕೆಲಸ ಮಾಡ್ತೀನಿ,
ಬೇವ್ನ ಸೈಡ್ಗೆ ಇಟ್ಬಿಟ್ಟು ಬರೀ ಬೆಲ್ಲ ತಿನ್ಕೊಂಡ್ಬಿಡ್ತೀನಿ. ರೀ ಕಾಂತ, ಹಬ್ಬಕ್ಕೆ ನೀವೇ ಇದನ್ನೆಲ್ಲ ಅರೇಂಜ್ ಮಾಡಿ ಈಗ ನೀವೇ ಮೋಸ ಮಾಡ್ತೀರಾ? ಅದ್ ಹಂಗಲ್ಲ, ನನ್ನ ಲೈಫಲ್ಲಿ ಬರೀ ಸ್ವೀಟ್ ಇನ್ಸಿಡೆಂಟ್ಸೇ ಆಗ್ಲಿ ಅಂತ ಬರೀ ಬೆಲ್ಲ ತಿನ್ಕೊಂತೀನಿ. ಈ ಕಾಂತ, ಜೀವನದಲ್ಲಿ ಸಿಹಿನೂ ಇರಬೇಕು ಕಹಿನೂ ಇರಬೇಕು. ಹಿಂಗೆ ಅರ್ಥ ಆಗಲ್ಲ ನಿಮಗೆ. ನೀವು ಓವರ್ ನಿಲ್ಸಿ ಸಾಕು. ಮುಂದಿನ ಪ್ಲಾನ್ ಏನು? ಮುಂದಿನ ಪ್ಲಾನ್ ಗೋಪೂಜೆ. ಬನ್ನಿ ಹೋಗೋಣ.